ಹೇಳಿ ಜನಗಳಿಗೆ ಹೋಗಿ ಅಲ್ಲಿ ಹೇಳಿ, ಯಾರು ನಿಮ್ಗೆ ಹೇಳಿದಾರೆ ಆಫೀಸರ್ಸು ಅವ್ರಿಗೆ ಹೇಳಿ ಜನ ಹಿಂಗೆ ಹೋಗಿದ್ದಾರೆ ಅಂತ. ನನ್ನ ಮಗ ರೆಕಾರ್ಡ್ ಮಾಡ್ಕೊಂಬ, ನಾನೇ ಹೇಳ್ತಾ ಇದ್ದೀನಿ. ಒಬ್ಬ ಸಿಟಿಸನ್ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ, ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಈ ಥರ ಮನೆ ಮನೆ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ, ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ? SC STಗಳು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ? ಎಲ್ಲಿದೆ ಫಾರ್ಮ್? ಎಲ್ಲಿದೆ ಫಾರ್ಮ್? 26 ನಾವು ಫಿಲ್ ಮಾಡಿದಾಗ ನಮ್ಮ ಡೀಟೇಲ್ ಹಾಕಬೇಕು, ನಮ್ಮ ಏಜ್ ಎಷ್ಟು, ಫ್ಯಾಮಿಲಿ ಡೀಟೇಲ್ ಹಾಕಬೇಕು. ಎಲ್ಲ ಹಾಕ್ತಾ ಇದ್ದೀರಾ? ಆನ್ ಮಾಡಿ. ಇಲ್ಲ ಆಫ್ ಮಾಡಬೇಡಿ ಬಿಕಾಸ್ ಐ ವಾಂಟ್ ಟು ಹ್ಯಾವ್ ದಿಸ್ ರೆಕಾರ್ಡ್. ದಿಸ್ ಇಸ್ ನಾಟ್ ಅ ಗೌರ್ಮೆಂಟ್ ಫಾರ್ಮ್. ಹೇಳಿ. ಈಗ ನಿಮ್ಮದು ಏನು ಬರುತ್ತೆ ಸರ್? Show me the form. Yeah, this is the form for us online. Then allow the people to register themselves, But na? sometimes, no, we should only do, sir. Then you should enter in front of us, not in the piece of paper. When we are entering, no, what is happening this one, no, sir? We are getting the delay. No So problem. what we are doing, we are entering. No, like this, I don't know what you enter when you go there. Okay. ಈಗ ನಿಮ್ಮದು ಪರಿಶಿಷ್ಟ ಜಾತಿನ ಇಲ್ವಾ ಅಂತ ಕೇಳುತ್ತೆ. ಹಾಂ, ಅದು ಹೌದು ಅಂದರೆ ನಮ್ಮ ಡೀಟೇಲ್ಸ್ ಬರುತ್ತೆ. ಅಲ್ಲ ಅಂದರೆ ಇನ್ನು ಡೀಟೇಲ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ಅಂದ್ರೆ ಅವ್ರು ಕೊಟ್ಟಿರೋದು ನಿಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಹಾಂ, ಮುಂದೇನಿದೆ ಅಷ್ಟೇ ಸರ್. ಹೌಸ್ ನಂಬರ್ ಇದೆ ಅಷ್ಟೇ. ನನ್ನ ಕ್ಯಾಸ್ಟು ಇಲ್ಲ ಯಾವ ಜಾತಿ ಕೇಳಿಲ್ಲ. ಹಾಂ, ಕೇಳಿಲ್ಲ ಅಂದರೆ ಇದರ ಅರ್ಥ ಆ್ಯಸ್ ಅ ಪ್ರೊಪಗಂಡ ಆಫ್ ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ಮೇಡಮ್, ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು, ವಯಸ್ಸು ಬರೋದಿಲ್ಲ. ಐ ಪುಟ್ ಇನ್ ಸೋಷಿಯಲ್ ಮೀಡಿಯಾ. ಓಕೆ, ಕಾಂಗ್ರೆಸ್ ಏನು ಗೊತ್ತಾ, SCಗಳೇ ಬೇರೆ, ಮಿಕ್ಕಿದ ಜನನೇ ಬೇರೆ. 75 ವರ್ಷದಿಂದ SCಗಳಿಗೆ ರಿಸರ್ವೇಷನ್ ಕೊಟ್ಟು ಅವನೇನು ಉದ್ಧಾರ ಮಾಡಲಿಲ್ಲ. ಬರೀ ಅವ್ರು ಓಟ್ ತೊಗೊಂಡ್ರೆ ಹೊರತು ಅವ್ರಿಗೇನು ಎಜುಕೇಷನ್ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಇದನ್ನೇನೋ ಮುಂದುವರಿಸ್ತಾ ಇದ್ದಾರೆ. ಖಂಡಿತ ಈ ಸೆನ್ಸಸ್ ಮೋಸ ನಡೀತಾ ಇದೆ, ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಇವ್ರು 3 ಜನ ಬಂದಿದ್ದಾರೆ, ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಟೀಚರ್ಸ್ ಆಗ್ಬಿಟ್ಟು ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಅವ್ರ ಜೊತೆ 2 ಮಕ್ಕಳು ಬಂದಿದ್ದಾರೆ. ಅವ್ರ ಟೀಚರ್ ಏನೋ ಅವ್ರ ಐಡಿ ನಂಗೆ ಗೊತ್ತಿಲ್ಲ. ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಯೂಸಿಂಗ್ ಅ ಕಿಡ್ಸ್. ಇಲ್ಲ ಮೇಡಮ್, ನೋ ಮೇಡಮ್, ಇದು ಎಷ್ಟು ಕಷ್ಟ ಆಗ್ತದೆ, ಏನು ನೋವು ಆಗ್ತಾಯಿದೆ ಅಂತ ಪಹಲ್ಗಾಮಲ್ಲಿ ಆದಾಗ ಆಗಿದ್ದು ನೋವು ನನಗಿದೆ, ನನ್ನ ಸಂಸಾರ ಇದ್ದಿದ್ರೆ. ಬಟ್ ಆದರೆ ಇದಕ್ಕೆಲ್ಲ ನಮ್ಮ ದುಡ್ಡು ಸೆನ್ಸಸ್ಗೆ 1000 ಕೋಟಿ ಖರ್ಚಾಯಿತು ಅಂತ ಹೇಳ್ತಾರಲ್ಲ, ಆ ಥರ ಸ್ಟಾಫನ್ನು ಕರ್ಕೊಂಬಂದು ಅವ್ರ ಕೈಯಿಂದ ಮಾಡಿಸ್ಲಿ. ಆಯಿತಾ? BBMP ಅವ್ರು ಮಾಡಬೇಕು. ಏನಕ್ಕೆ ಇರೋದು ತೋರಿಸ್ತಾರಲ್ವ, ಬಜೆಟಲ್ಲಿ ತೋರಿಸಲ್ವಾ, ಕ್ಯಾಶ್ ಸೆನ್ಸಸ್ ಮಾಡಿದ್ವಿ 1000 ಕೋಟಿ ಖರ್ಚಾಯಿತು ಅಂತ. ಆ ದುಡ್ಡು ಯಾರು ಕೊಡ್ತಾರೆ? ನನ್ನ ಮನೆ ಟ್ಯಾಕ್ಸು, ನನ್ನ ರೋಡ್ ಟ್ಯಾಕ್ಸು, ನನ್ನ ಗಾಡಿ ಟ್ಯಾಕ್ಸು, ನನ್ನ ಇನ್ಕಮ್ ಟ್ಯಾಕ್ಸು, ಅದನ್ನೇ ತಾನೇ ಯೂಸ್ ಮಾಡೋದು. ಏನು ಮಾಡ್ತಾ ಇದ್ದಾರೆ ಇಲ್ಲಿ?